ಬಂಗಾರದ ಮಾತುಗಳು. ಸೋಫಿಯಾ ಒಂದು ಸಣ್ಣ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದ ಯುವ ಶಿಕ್ಷಕಿಯಾಗಿದ್ದರು. ಒಂದು ದಿನ ಇಬ್ಬರು ವಿದ್ಯಾರ್ಥಿಗಳ ನಡುವೆ ತೀವ್ರ ವಾಗ್ವಾದ ನಡೆಯಿತು. ಇಬ್ಬರು ಒಬ್ಬರನ್ನೊಬ್ಬರು ದೂಷಿಸುತ್ತಾ ಜೋರಾಗಿ ಕಿರುಚಿದರು ಮತ್ತು ಪರಸ್ಪರ ಮಾತನ್ನು ಕೇಳಲು ಸಿದ್ಧರಿರಲಿಲ್ಲ. ಉಳಿದ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕಿ ಈಗ ಏನು ಮಾಡುತ್ತಾರೆ ಎಂದು ಕುತೂಹಲದಿಂದ ಕಾಯುತ್ತಿದ್ದರು. ಸೋಫಿಯಾ ಸ್ವಲ್ಪ ಸಮಯ ಮೌನವಾಗಿ ನಿಂತು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಅತ್ಯಂತ ಶಾಂತವಾಗಿ ಹೀಗೆ ಹೇಳಿದರು, ದಯವಿಟ್ಟು ಒಂದು ನಿಮಿಷ ನಿಲ್ಲಿಸಿ. ಏನಾಯಿತು ಎಂಬ ಬಗ್ಗೆ ನಿಮ್ಮಿಬ್ಬರ ವಿವರಣೆಯನ್ನು ನಾನು ಒಬ್ಬೊಬ್ಬರಾಗಿ ಕೇಳಲು ಬಯಸುತ್ತೇನೆ. ಅವರು ಇಬ್ಬರ ವಾದವನ್ನು ತಾಳ್ಮೆಯಿಂದ ಕೇಳಿದರು. ನಂತರ ಹೇಳಿದರು, ನಿಮ್ಮಿಬ್ಬರಿಗೂ ಇತರರು ನಿಮ್ಮನ್ನು ಗೌರವಿಸಬೇಕು ಎಂಬ ಹಂಬಲವಿದೆ ಎಂದು ನನಗೆ ಅರ್ಥವಾಗುತ್ತದೆ. ಆದರೆ ಕಿರುಚುವುದರಿಂದ ಗೌರವ ಸಿಗುವುದಿಲ್ಲ. ಪರಸ್ಪರ ಅರ್ಥ ಮಾಡಿಕೊಳ್ಳುವುದರಿಂದ ಮಾತ್ರ ಅದು ಸಾಧ್ಯ. ಅವರ ಶಾಂತ ಮತ್ತು ನ್ಯಾಯಯುತ ಮಾತುಗಳು ಅಲ್ಲಿನ ಪರಿಸ್ಥಿತಿಯನ್ನು ತಕ್ಷಣವೇ ತಿಳಿಗೊಳಿಸಿದವು. ಇಬ್ಬರೂ ವಿದ್ಯಾರ್ಥಿಗಳು ತಲೆ ತಗ್ಗಿಸಿ ಪರಸ್ಪರ ಕ್ಷಮೆ ಕೇಳಿದರು. ತರಗತಿಯಲ್ಲಿ ಮತ್ತೆ ಶಾಂತಿ ನೆಲೆಸಿತು. ನಂತರ ಒಬ್ಬ ವಿದ್ಯಾರ್ಥಿ ಅವಳ ಬಳಿ ಬಂದು ಹೀಗೆ ಹೇಳಿದನು, ಮಿಸ್, ನಿಮ್ಮ ಮಾತುಗಳು ನನಗೆ ಒಂದು ಉಡುಗೊರೆಯಂತೆ ಅನಿಸಿದವು. ಅವು ನನ್ನ ಕಣ್ಣುಗಳನ್ನು ತೆರೆಸಿದವು ಮತ್ತು ವಿಷಯಗಳನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡಿದವು. ಸೋಫಿಯಾ ಆ ಹಳೆಯ ನಾಣ್ಣುಡಿಯನ್ನು ನೆನಪಿಸಿಕೊಂಡು ಮುಗುಳ್ನಕ್ಕರು. ಸರಿಯಾದ ಸಮಯದಲ್ಲಿ ಆಡುವ ಸರಿಯಾದ ಮಾತುಗಳು ಬೆಳ್ಳಿಯ ನಕಾಸೆಯಲ್ಲಿ ಅಳವಡಿಸಿದ ಬಂಗಾರದ ಸೇಬುಗಳಂತೆ ಸುಂದರ ಮತ್ತು ಅಮೂಲ್ಯವಾಗಿರುತ್ತದೆ. ನೀತಿ ಬುದ್ಧಿವಂತಿಕೆಯಿಂದ ಕೂಡಿದ ಮತ್ತು ಸಮಯೋಚಿತವಾದ ಮಾತುಗಳಿಗೆ ಸಮಸ್ಯೆಗಳನ್ನು ಪರಿಹರಿಸುವ, ದಾರಿ ತೋರಿಸುವ ಮತ್ತು ಶಾಂತಿಯನ್ನು ತರುವ ಅದ್ಭುತ ಶಕ್ತಿ ಇದೆ. ಸಮಯೋಚಿತವಾದ ಮಾತು ಬೆಳ್ಳಿಯ ನಕಾಸೆಯಲ್ಲಿ ಖಚಿತವಾದ ಬಂಗಾರದ ಸೇಬಿನಂತಿದೆ. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 11ನೇ ವಚನ.